ದರ್ಶನ್ ಅವರ ಬಟ್ಟೆ ಮೇಲೆ ರಕ್ತದ ಕಲೆಗಳು. ಸೊ ಸುಮಾರು ಜನ ನನಗೆ ಅದೇ ಕೇಳ್ತಾ ಇದ್ರು, ಈ ರಕ್ತದ ಕಲೆಗಳು ಇದರಿಂದ ದರ್ಶನ್ ಕೇಸ್ಗೆ ಏನಾಗತ್ತೆ ಅಂತ. ನೋಡಿ, ದರ್ಶನ್ ಹಾಕಿರ್ತಕ್ಕಂಥ ಬಟ್ಟೆ ಮೇಲೆ ರಕ್ತದ ಕಲೆಗಳು ಬಂದಿದೆ. ಈಗ FSL ರಿಪೋರ್ಟ್ ಪ್ರಕಾರ ಆ ರಕ್ತದ ಕಲೆಗಳು ಇದು ಒಂದು ಮನುಷ್ಯನಿಗೆ ಸಂಬಂಧಪಟ್ಟ ರಕ್ತ ಕಲೆಗಳು. ಮತ್ತೆ ಈ ರಕ್ತದ ಕಲೆಗಳಿನ ಬ್ಲಡ್ ಗ್ರೂಪಿಂಗ್ ಅಂತ ಹೇಳ್ತೀವಿ, ಅದು ರೇಣುಕಾ ಸ್ವಾಮಿ ಅವರ ಬ್ಲಡ್ ಗ್ರೂಪ್ಗೆ ಮ್ಯಾಚ್ ಆಗ್ತಿದೆ ಅಂತ ಇದೇ ರೀತಿ ವರದಿ ಬರೋದು. ಬಟ್ ಈಗ ಪ್ರಶ್ನೆ ಇರೋದೇನಂದ್ರೆ, ಈಗ ಪ್ರಾಸಿಕ್ಯೂಷನ್ ಅಂದ್ರೆ ಪೊಲೀಸ್ ಕಡೆಯಿಂದ ಇದನ್ನು ಯಾವ ರೀತಿ ಸಾಬೀತು ಮಾಡಬೇಕಾಗತ್ತೆ. ಮೊದಲನಾಗಿ ಆ ಬಟ್ಟೆಗಳು ಏನಿದೆ ಇದು ದರ್ಶನ್ನಿಗೇನೆ ಸಂಬಂಧಪಟ್ಟಿದ್ದ ಬಟ್ಟೆಗಳು ಅಂತ ಪ್ರೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎರಡನೇದು, ಈ ಬಟ್ಟೆಗಳು ಯಾವ ರೀತಿನ ರಿಕವರ್ ಮಾಡಿದ್ದಾರೆ ಅದು ನ್ಯಾಯಯುತವಾಗಿ ರಿಕವರ್ ಮಾಡಿದಾಗ ಮಾತ್ರ ಅದು ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ ಸಾಧ್ಯ. ಇದು ಎರಡನೇದು. ಮೂರನೇದು, ಈ ರಕ್ತದ ಕಲೆಗಳು ಏನು ಬಟ್ಟೆಗಳ ಮೇಲೆ ಬಿದ್ದಿದೆ, ಅವನು ಶೂ ತಗೊಂಡಿದ್ದಾರೆ, ಪ್ಯಾಂಟ್ ತಗೊಂಡಿದ್ದಾರೆ, ಶರ್ಟ್ ತಗೊಂಡಿದ್ದಾರೆ, ಇದೆಲ್ಲದ ಮೇಲೆ ಒಂದೇ ರಕ್ತದ ಕಲೆಗಳು ಅಂದ್ರೆ ಒಂದೇ ಬ್ಲಡ್ ಗ್ರೂಪಿಗೆ ಸಂಬಂಧಪಟ್ಟಿದ್ದು ಇರಲೇಬೇಕು. ಇಲ್ಲ ಅಂದ್ರೆ ಇದರಿಂದ ಅದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾಲ್ಕನೇದು, ನೋಡಿ, ಈ ಬ್ಲಡ್ ಗ್ರೂಪ್ಸ್ ಅಂದ್ರೆ ಈ ಬ್ಲಡ್ ರಕ್ತದ ಕಲೆಗಳಿಂದ ಈಗ ವಿಟ್ನೆಸಸ್ ಏನ್ ಹೇಳಿದ್ದಾರೆ, ಆ ವಿಟ್ನೆಸಸ್ ಹೇಳಿರೋ ಸ್ಟೇಟ್ಮೆಂಟ್ಗೂ ಈ ರಕ್ತದ ಕಲೆಗಳು ಇರೋದಕ್ಕೂ ಹೋಲಿಕೆಯಾದಾಗ ಅವಾಗ ಆ ವಿಟ್ನೆಸಸ್ ಸ್ಟೇಟ್ಮೆಂಟ್ ಇದು ಸತ್ಯ ಹೇಳ್ತಿದಾನೋ ಇಲ್ಲ ಸುಳ್ಳು ಹೇಳ್ತಿದಾನೋ ಅಂತ ಸಾಬೀತು ಮಾಡ್ಲಿಕ್ಕೆ ಸಾಧ್ಯ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಆ ರಕ್ತದ ಕಲೆಗಳು ಏನು ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದೆ, ಇದು ಇಟ್ ವಿಲ್ ಬಿ ಎ ವೆರಿ ಗುಡ್ ಎವಿಡೆನ್ಸ್ ಪ್ರಾಸಿಕ್ಯೂಷನ್ಗೆ. ಇದು ಒಂದು ಒಳ್ಳೆಯ ಸಾಕ್ಷಿ. ಈ ಹಲ್ಲೆಯಲ್ಲಿ ಅಥವಾ ಈ ಕೊಲೆಯಲ್ಲಿ ಅಥವಾ ಈ ಆಕಸ್ಮಿಕ ಸಾವಿನಲ್ಲಿ ದರ್ಶನ್ ಭಾಗಿಯಾಗಿದ್ದಾನೆ ಅಂತ ಸಾಬೀತುಪಡಿಸಲಿಕ್ಕೆ ಇದು ಒಂದು ಸುಲಭವಾದ ವಿಧಾನ. ಅಂದ್ರೆ ಇದು ಒಂದು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ ಪ್ರಾಸಿಕ್ಯೂಷನ್ ಪ್ರಯತ್ನ ಮಾಡೋದು ಸಹಜ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ದರ್ಶನ್ ಯಾವ ರೀತಿ ಡಿಫೆಂಡ್ ಮಾಡ್ತಾರೆ ಅಂದ್ರೆ, ಇಲ್ಲ ದರ್ಶನ್ ಲಾಯರ್ ಯಾವ ರೀತಿ ಡಿಫೆಂಡ್ ಮಾಡಬಹುದು ಈ ಕೇಸು. ಮೊದಲನೇದಾಗಿ, ದರ್ಶನ್ ಈ ಬಟ್ಟೆ ನನ್ನದೇ ಅಲ್ಲ, ಈ ಬಟ್ಟೆ ಏನ್ ಶೇಖರಣೆ ಮಾಡಿದ್ದಾರೆ ನ್ಯಾಯಯುತವಾಗಿ ಇದು ಅಂದ್ರೆ ಕಾನೂನಿನ ಪ್ರಕಾರ ಇದು ಶೇಖರಣೆ ಮಾಡಿದ್ದಲ್ಲ. ಮೂರನೇದಾಗಿ, ಈ ಬಟ್ಟೆ ಏನ್ ತೋರಿಸ್ತಿದ್ದಾರೆ ಆ ದಿನ ನಾನು ಈ ಬಟ್ಟೆ ಹಾಕೊಂಡೇ ಇರಲಿಲ್ಲ. ಈ ತರ ಒಂದು ಪ್ರತಿವಾದ ಡಿಫೆನ್ಸ್ ಲಾಯರ್ ಕಡೆಯಿಂದ ಇಲ್ಲ ದರ್ಶನ್ ಕಡೆಯಿಂದ ಬರೋದು ಸಹಜ. ಎಲ್ಲದಕ್ಕಿಂತ ಈ ಬ್ಲಡ್ ಏನಿದೆ, ರಕ್ತ ಕಲೆಗಳು ಏನಿದೆ ಆ ದರ್ಶನ್ ಬಟ್ಟೆ ಮೇಲೆ, ಇದು ದರ್ಶನ್ ಆ ಜಾಗದಲ್ಲಿ ಹೋದಾಗ ಆಲ್ರೆಡಿ ಅಂದ್ರೆ ಇದಕ್ಕೂ ಮುಂಚೆನೆ ದರ್ಶನ್ನಿಂದ ಸಂಬಂಧಪಟ್ಟ ಅಭಿಮಾನಿಗಳು ಆವೇಶಗೊಂಡು ಕೆಲವು ಏಟು ಹೊಡೆದಿರ್ತಾರೆ, ಅದರಿಂದ ರಕ್ತ ಆಗಿರುತ್ತೆ. ಆದ್ರೆ ದರ್ಶನ್ ಅಲ್ಲಿ ಹೋದಾಗ ಆ ರೇಣುಕಸ್ವಾಮಿಗೆ ಹೊಡಿಲಿಲ್ಲ. ಏನಾದ್ರೂ ಒಂದು ಉಪಚಾರ ಮಾಡಿರ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಆಗಿರ್ತಕ್ಕಂಥ ಈ ರಕ್ತಗಳು ನಾನು ಹೊಡೆದಾಗ ಆಗಿರ್ತಕ್ಕಂಥ ರಕ್ತಗಳ ಅಲ್ಲ ಅಂತಾನು ಹೇಳೋ ಪ್ರತಿವಾದ ಮಾಡೋದು ಪಾಸಿಬಿಲಿಟಿ ಇದೆ. ಎಲ್ಲದಕ್ಕಿಂತ ಇದೇ ನನ್ನ ಬಟ್ಟೆಗಳ ಮೇಲೆ ಅದೇ ಗ್ರೂಪಿನ ರಕ್ತ ಬೇರೆ ಕಡೆಯವರಿಂದ ತಗೊಂಡು ನನ್ನ ಬಟ್ಟೆಗಳ ಮೇಲೆ ಹಾಕಿ ನನಗೆ ಈ ಪ್ರಕರಣದಲ್ಲಿ ಸಿಲುಕಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ ಇಲ್ಲ ಒಂದು ಕಾನ್ಸ್ಪಿರಸಿ ಅಂತ ಹೇಳೋ ಪ್ರತಿವಾದ ಮಾಡೋದು ಅದು ಒಂದು ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಈ ಬ್ಲಡ್ ಗ್ರೂಪ್ ರೇಣುಕಸ್ವಾಮಿದೇ ಇರಬಹುದು, ಆದರೆ ರಕ್ತ ರೇಣುಕಸ್ವಾಮಿದು ಅಲ್ಲ. ಯಾಕಂದ್ರೆ ಇದು DNA ಪರೀಕ್ಷೆ ಮಾಡಿಲ್ಲ, ಬರೇ ಬ್ಲಡ್ ಗ್ರೂಪ್ ಮಾಡಿದ್ದಾರೆ. ಈ ತರ ಬ್ಲಡ್ ಗ್ರೂಪ್ ರೇಣುಕಸ್ವಾಮಿದೆಲ್ಲ ಬೇಕಾದಷ್ಟು ಜನದು ಇರೋದು ಒಂದು ಸಹಜ ಅಂತ, ಇದು ವೈಜ್ಞಾನಿಕವಾಗಿ ಇದು ಒಂದು ಸಾಧ್ಯತೆ ಇದೆ. ಅದು ಒಂದು ಪ್ರತಿವಾದ ಬಂದ್ರೂ ಆಶ್ಚರ್ಯ ಇಲ್ಲ. ನೋಡಿ, ನಾವೀಗ ನೋಡಿದ್ವಿ ಪ್ರಾಸಿಕ್ಯೂಷನ್ ವಾದ ಹೇಗಿರ್ಬೋದು, ದರ್ಶನ್ ಕಡೆಯಿಂದ ವಾದ ಹೇಗಿರ್ಬೋದು. ಪೋಟ್ಯಾ ಮೋಟ್ಯಾ ವಳ್ವಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ ನಲ್ಲಿ 1979ರಲ್ಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಬರೇ ರಕ್ತದ ಕಲೆಗಳು ಆಪಾದಿತನ ಬಟ್ಟೆಗಳ ಮೇಲೆ ಸಿಕ್ಕಿದಾಗ ಆದ್ರೂ ಒಂದೇ ಆಧಾರ ಹಿಡ್ಕೊಂಡು ಇವನು ಅಪರಾಧಿ ಅನ್ನೋದು ತಪ್ಪಾಗತ್ತೆ ಅಂತ ಒಂದು ರೂಲಿಂಗ್ ಇದೆ. ಇದನ್ನೂ ಸಹ ದರ್ಶನ್ ಕಡೆ ಲಾಯರ್ಸ್ ವಾದದಲ್ಲಿ ಉಪಯೋಗಿಸೋದು ಸಾಧ್ಯತೆ ತಳ್ಳಿ ಹಾಕೋದಿಲ್ಲ.
ಸೊ ಇದನ್ನೆಲ್ಲ ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಬರೇ ರಕ್ತದ ಕಲೆಗಳು ಇವನು ಬಟ್ಟೆ ಮೇಲೆ ಸಿಕ್ಕಿದೆ ಅಂತ ಮಾತ್ರಕ್ಕೆ ಇದು ದರ್ಶನ್ ಮೇಲೆ ಆಪಾದಿತ ಸಾಧ್ಯ ಆಗತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಆಗತ್ತೆ. ಎಲ್ಲದಕ್ಕಿಂತ ಪ್ರಾಸಿಕ್ಯೂಷನ್ ಮೇಲೆ ಇಷ್ಟೆಲ್ಲ ಜವಾಬ್ದಾರಿ ಇದೆ. ಅಲ್ಲದೆ ದರ್ಶನ್ ಕಡೆಯಿಂದ ಈ ರೀತಿನೂ ಸಹ ವಾದ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋನು ಮಾಡಿದ್ದೇನೆ. ಥ್ಯಾಂಕ್ ಯು.